ಅಭಿನಯ ಸರಸ್ವತಿ ಬಿ ಸರೋಜಾದೇವಿಯವರ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಚಾರಗಳಿದೆ. ಯಾಕಂತಂದರೆ ನಾನು ಹೇಳ್ತಾ ಇದ್ದೆ, ಅವರು 17ನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥ ಸಂದರ್ಭದಿಂದ ಹಿಡಿದು ಸುಮಾರು 6-6.5 ದಶಕಗಳ ಕಾಲ ಸಿನಿಮಾ ರಂಗವನ್ನು ಆಳಿದಂತಹ ಹಿರಿಯ ನಟಿ. ಒಂದು ಕಡೆ ಈಗ ಅಂತಿಮ ಯಾತ್ರೆ ನಡೀತಾ ಇದೆ, ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಅವರ ಹುಟ್ಟೂರು ದಶವಾರದಲ್ಲಿ 3 ಗಂಟೆ ಸುಮಾರಿಗೆ ಅಂತಿಮ ವಿಧಿವಿಧಾನವನ್ನು ನಡೆಸಲಾಗುತ್ತೆ. ಈಗ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ನಟ ನಟಿಯರು, ಆಮೇಲೆ ತಮಿಳಿನಲ್ಲಿ ಆ್ಯಕ್ಟ್ ಮಾಡಿದರು. ಅಲ್ಲಿ ನೋಡಿ, ತಮಿಳ್ನಾಡಲ್ಲಿ ಅವರಿಗೆ ಅಭಿಮಾನಿಗಳಿದ್ದಾರೆ, ಕರ್ನಾಟಕದಲ್ಲಿದ್ದಾರೆ, ಆಂಧ್ರದಲ್ಲಿದ್ದಾರೆ, ಆಮೇಲೆ ಬಾಲಿವುಡ್ನಲ್ಲೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ. ಹಿಂದಿ ಅವರ ಆ್ಯಕ್ಟ್ ಮಾಡಿದಂಥ, ಅವರು ಬಣ್ಣ ಹಚ್ಚಿದ್ದಂತಹ ಎಲ್ಲ ಸಿನಿಮಾಗಳ ಹಾಡುಗಳು, ಆ ಕಥೆ ಎಲ್ಲ ಕೂಡ ಕಣ್ಣು ಮುಂದೆ ಬರುತ್ತೆ. ಶಿವಾಜಿ ಗಣೇಶನು, MGR, NTR, ರಾಜ್ಕುಮಾರ್, ವಿಷ್ಣುವರ್ಧನ್ ಜೊತೆಲೆಲ್ಲ ಮಾಡಿದ್ದಾರೆ. ನಮ್ಮಲ್ಲಿ ಈಗ ಇಡೀ ಭಾರತ ದೇಶದಲ್ಲಿ ನಂಬರ್ 1 ನಟಿ, ಕನ್ನಡ ನಟಿ ಯಾರು ಈ ಟೈಪು ಬೇರೆ ಅಶ್ಲೀಲವಾಗಿ ಯಾವುದೇ ಚಿತ್ರದಲ್ಲಿ ಭಾಗವಾಗಿಲ್ಲ. ಅವ್ರು ಇವತ್ತುವರೆಗೂ ಉಡುಗೆ ತೊಡುಗೆಯಲ್ಲಿ ಒಂದು ಸ್ಲೀವ್ಲೆಸ್ನು ಸಹ ಆಗ್ತಿಲ್ಲ. ಅವ್ರ ತಾಯಿಗೆ ಏನು ಮಾತು ಕೊಟ್ಟಿದ್ರು ಆ ರೀತಿ ನೋಡ್ಕೊಂಡವ್ರು. ಅವ್ರ ತಾಯಿ ಹೇಳ್ದಂಗೆ ಅವ್ರು ಮದುವೆ ಆಗಿದ್ದು. ಅವರು ಆಫರ್ಗಳು ಬೇರೆ ಇದೆ ಅಂತ ಅಂದ್ರೆ ಒಳ್ಳೆ ಮನದಿಂದ ಬಂದು ಬೆಳೆದವರು. ಇವತ್ತು ತೀರೋಗವ್ರೆ ಅಂದರೆ ನಮ್ಮ ಕರ್ನಾಟಕದ ಈ ಒಂದು ಆಸ್ತಿ ಕಳ್ಕೊಂಡಾಗೆ ನಾವು ಇವತ್ತು ಸುಲಭ ಸಿಗಲ್ಲ. ಇಂಥ ವಸ್ತು ಯಾವತ್ತೂ ಎಲ್ಲೂ ಸಿಗಲ್ಲ. ಇನ್ನು ಅಂಥವ್ರು ಹುಟ್ಟೋದು ಭಾಳ ಕಷ್ಟ. ನಾವು ಅಪ್ಪು ಚಿತ್ರದಲ್ಲಿ ನೋಡಿದ್ದಷ್ಟೇ, ನಾವು ಡೈರೆಕ್ಷನ್ ಎಲ್ಲೂ ಇದ್ರುಗಳನ್ನ ನೋಡಿರಲಿಲ್ಲ. ಎಲ್ಲೂ ಹೋಗಿ ಆ ಚಿತ್ರ ಫಿಲಮ್ ನೋಡ್ಲಾಗಿ ನೋಡಿದ್ದಷ್ಟೇ. ಅಲ್ಲಿಂದ ಈಚೆಗೆ ಈ ಅವರು ಯಾವುದು ಇವೊಂದು ರಮೇಶ್ ಇದಿತ್ತಲ್ಲ, ಆ ಇದ್ರೊಳಗೆ ನೋಡಿದ್ದವ್ರು ಮಾತಾಡಿದ್ದ ಡೀಟೇಲ್ಸ್, ಅವರ ಫ್ಯಾಮಿಲಿ ಬಗ್ಗೆ, ಅವ್ರು ಏನೇನಾಯ್ತು ಅನ್ನೋ ಬಗ್ಗೆ ಅವಾಗ ನೋಡಿದ್ ಬರ್ತೇ. ತಿರ್ಗಾ ನಾವು ಅಷ್ಟವಾಗಿ ನಾವು ಇಲ್ಲಿ ಬಂದಾಗಲೂ ನಾವು ಪಕ್ಕದಲ್ಲ 7-8 ಕಿಲೋಮೀಟರ್ ಡಿಸ್ಟೆನ್ಸು ಬಂದಾಗ ಮನೆ ನೋಡ್ಕೊಂಡು ಹೋಗೋ ಅದು ಹುಡುಗ ಕಣವಾರ ಬಿಟ್ಟು ನಾವು ಇಲ್ಲಿಗಾರ ಹೋಗ್ಬೇಕಾದ್ರೆ ಭಾಳ ಹೆಸರುವಾಸಿ ಆಗಿತ್ತು ಅವ್ರಿಗೆ. ಅಂಥವ್ರು ಸಿಗೋದು ಒಂದು ಇವತ್ತು ಮಾಣಿಕ್ಯ ಕಳ್ಕೊಂಡಿದ್ದೀವಿ. ಒಳ್ಳೆ ಪ್ರತಿಭೆ ಈ ಥರ ಮಾಡಿರೋದು ನಮಗೆ ತುಂಬ ಖುಷಿ ಇದೆ ಸರ್. ತುಂಬ ಹೆಮ್ಮೆ ಆಗುತ್ತೆ. ಇಂಥ ನಮ್ಮ ಗ್ರಾಮೀಣದಿಂದ ಹೋಗಿ ಈ ಥರ ಇವತ್ತು ಇಂಡಿಯಾದಲ್ಲೇ ಒಂದು ಹೆಸರು ಮಾಡಿದ್ದಾರೆ ಅಂದರೆ ನಮಗೂ ಒಂದು ಹೆಮ್ಮೆ ಆಗುತ್ತೆ. ನಮ್ಮ ಅಕ್ಕಪಕ್ಕದವರು ಇವತ್ತು ನಾವು ಎಲ್ಲೇ ಹೋದ್ರು ಯಾವ ಊರು ಅಂದ್ರೆ ನಾವು ದಶವಾರ ಈ ತರ ಅಂತೀವಿ. ಅವಾಗ ಕೆಲವು ಜನ ಕೇಳ್ತಾರೆ ಬಿ ಸರೋಜಾದೇವಿಯವರ ಅಂತ. ನಮಗೂ ಒಂದು ಹೆಮ್ಮೆ ಆಗುತ್ತೆ ಸರ್. ಈ ತರ ಒಂದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದು ಹೆಮ್ಮೆ ಮಾದರಿ ಇವರು. ಈ ತರ ನಮ್ಮ ಮಾಡಿರೋದು ಒಳ್ಳೆ ಹಿರಿಯ ನಟರ ಜೊತೆ ಎಲ್ಲ ಮಾಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಮಣ್ಣವ್ರು ಹೇಳುವಂಗೆ ಒಳ್ಳೆ ಯಾವ್ದೋ ಒಂದು ಅಶ್ಲೀಲವಾದ ಪಿಕ್ಚರು ಆತರ ಏನ್ ಮಾಡಿದ್ರು. 4 ಜನ ಫ್ಯಾಮಿಲಿ ಮತ್ತೆ ಕುಟುಂಬ ನೋಡಿ ಕೂತಿ ನೋಡೋಂತ ಫಿಲಮೇ ಮಾಡಿರೋದು ಅವರು ಸರ್. ನಾವು ಈಗ ಸರ್ ಹಿಂಗ ಊರಿಗೆ ಯಾವಾಗ್ಲೂ ಬಂದಾಗ ನೋಡಿದ್ವಿ ಅಷ್ಟೇ. ನಾವು ರೀಸೆಂಟ್ ಆಗಿ ಏನ್ ಬರ್ತಿಲ್ಲ, ಬಂದ್ರು ಅವ್ರ ಮನೆ ಒಳಗಡೆ ಇರ್ತಾ ಇದ್ರು. ನಾವು ಊರಿಗೆ ಹೋಗ್ಬೇಕು ಮಾಡುವಾಗ ನೋಡ್ತೀವಿ. ಪ್ರತಿಭೆ ಈ ತರ ಮಾಡಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್. ತುಂಬಾ ಹೆಮ್ಮೆ ಆಗುತ್ತೆ. ಇಂಥ ನಮ್ಮ ಗ್ರಾಮೀಣದಿಂದ ಹೋಗಿ ಈ ತರ ಇವತ್ತು ಇಂಡಿಯಾದಲ್ಲೇ ಒಂದು ಹೆಸರು ಮಾಡಿದ್ದಾರೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಆಗುತ್ತೆ. ನಮ್ಮ ಅಕ್ಕಪಕ್ಕದವರು ಇವತ್ತು ನಾವು ಎಲ್ಲೇ ಹೋದ್ರು ಯಾವ ಊರು ಅಂದ್ರೆ ನಾವು ದಶವಾರ ಈ ತರ ಅಂತೀವಿ. ಅವಾಗ ಕೆಲವು ಜನ ಕೇಳ್ತಾರೆ ಬಿ ಸರೋಜಾದೇವಿಯವರ ಅಂತ. ನಮಗೂ ಒಂದು ಹೆಮ್ಮೆ ಆಗುತ್ತೆ ಸರ್. ಈ ತರ ಒಂದು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದು ಹೆಮ್ಮೆ ಮಾದರಿ ಇವರು. ಈ ತರ ನಮ್ಮ ಮಾಡಿರೋದು ಒಳ್ಳೆ ಹಿರಿಯ ನಟರ ಜೊತೆ ಎಲ್ಲ ಮಾಡಿದ್ದಾರೆ, ಒಳ್ಳೆ ಹೆಸರು ಮಾಡಿದ್ದಾರೆ. ಮಣ್ಣವ್ರು ಹೇಳುವಂಗೆ ಒಳ್ಳೆ ಯಾವ್ದೋ ಒಂದು ಅಶ್ಲೀಲವಾದ ಪಿಕ್ಚರು ಆತರ ಏನ್ ಮಾಡಿದ್ರು. 4 ಜನ ಫ್ಯಾಮಿಲಿ ಮತ್ತೆ ಕುಟುಂಬ ನೋಡಿ ಕೂತಿ ನೋಡೋಂತ ಫಿಲಮೇ ಮಾಡಿರೋದು ಅವರು ಸರ್. ನಾವು ಈಗ ಸರ್ ಹಿಂಗ ಊರಿಗೆ ಯಾವಾಗ್ಲೂ ಬಂದಾಗ ನೋಡಿದ್ವಿ ಅಷ್ಟೇ. ನಾವು ರೀಸೆಂಟ್ ಆಗಿ ಏನ್ ಬರ್ತಿಲ್ಲ, ಬಂದ್ರು ಅವ್ರ ಮನೆ ಒಳಗಡೆ ಇರ್ತಾ ಇದ್ರು. ನಾವು ಊರಿಗೆ ಹೋಗ್ಬೇಕು ಮಾಡುವಾಗ ನೋಡ್ತೀವಿ. ಪ್ರತಿಭೆ ಈ ತರ ಮಾಡಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್. ತುಂಬಾ ಹೆಮ್ಮೆ ಆಗುತ್ತೆ. ಇಂಥ ನಮ್ಮ ಗ್ರಾಮೀಣದಿಂದ ಹೋಗಿ ಈ ತರ ಇವತ್ತು ಇಂಡಿಯಾದಲ್ಲೇ ಒಂದು ಹೆಸರು ಮಾಡಿದ್ದಾರೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಆಗುತ್ತೆ. ನಮ್ಮ ಅಕ್ಕಪಕ್ಕದವರು ಇವತ್ತು ನಾವು ಎಲ್ಲೇ ಹೋದ್ರು ಯಾವ ಊರು ಅಂದ್ರೆ ನಾವು ದಶವಾರ ಈ ತರ ಅಂತೀವಿ. ಅವಾಗ ಕೆಲವು ಜನ ದಿವಂಗತ ಹಿರಿಯ ನಟಿಯರಾದ ಸರೋಜಾದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ನಿನ್ನೆ ಸಾಯಂಕಾಲದಿಂದ ಪೊಲೀಸ್ನವರು, ನಮ್ಮ ತಹಶೀಲ್ದಾರು ಮತ್ತೆ ನಮ್ಮ ಇಒ ಅವರು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಇವಾಗ ಆಲ್ರೆಡಿ ಅಲ್ಲಿಂದ ಸರೋಜಾದೇವಿ ಅವರ ಇದು ನಿರ್ಗಮನ ಆಗಿದ್ದು ಇವಾಗ ಸುಮಾರು 2:15 ಅಥವಾ 3 ಗಂಟೆಗೆ ಇಲ್ಲಿಗೆ ಬರೋ ನಿರೀಕ್ಷೆ ಇದೆ. ಮಧ್ಯದಲ್ಲಿ ನಾವು ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ 10ರಿಂದ 15 ನಿಮಿಷ ಸಾರ್ವಜನಿಕರಿಗೆ, ಅವರ ಅಭಿಮಾನಿಗಳಿಗೆ ದರ್ಶನವನ್ನು ಮಾಡೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀವಿ.
ಇಲ್ಲಿ ದಶಾವರಕ್ಕೆ ಬಂದ ನಂತರ ಮನೆ ಮುಂದೆ ಒಂದು 15 ನಿಮಿಷ ಅವರ ಅಂತಿಮ ದೇಹವನ್ನು ಇಟ್ಟು ಅಲ್ಲಿಂದ ಇಲ್ಲಿಗೆ ಒಂದು 800 ಮೀಟರ್ ಇದೆ. ಅಲ್ಲಿಂದ ಇಲ್ಲಿಗೆ ಮತ್ತೆ ಓಪನ್ ಇದರಲ್ಲಿ ಗಾಡಿಯಲ್ಲಿ ಇದು ಮಾಡಿ ಇಲ್ಲಿ ಫೈನಲ್ ಆಗಿ ಇಲ್ಲಿ ಅಂತ್ಯಕ್ರಿಯೆ ಆಗ್ತದೆ. ವಿಧಾನ ಪ್ರಕಾರ ಅಂತ್ಯಕ್ರಿಯೆ. ಸೊ ಸದ್ಯಕ್ಕೆ ನಮಗೆ DCM ಸಾಹೇಬ್ರು ಅವರ ಶೆಡ್ಯೂಲ್ ಅಲ್ಲಿ ಬಂದಿದೆ, ಅವ್ರು ಬರ್ತಾ ಇದ್ದಾರೆ. 2:30 ಹಂಗೆ ಬರ್ತಾರೆ. ದಿವಂಗತ ಹಿರಿಯ ನಟಿಯರಾದ ಸರೋಜಾದೇವಿ ಅವರ ಅಂತ್ಯಕ್ರಿಯೆಗೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದಿಂದ ಸರ್ವ ಸಿದ್ಧತೆ